ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಚಕ್ಲಿ ಅಂದರೆ ಯೂಶ್ವಲಿ ಎಲ್ಲರೂ ಅಕ್ಕಿ ಹಿಟ್ಟು ಅಥವಾ ಅವಲಕ್ಕಿ ಉದ್ದು ತೊಗೊಂಡು ಮಾಡ್ತಾರೆ. ಬಟ್ ನಾನು ಇವತ್ತು ನಿಮಗೆ ಸ್ವಲ್ಪ ಹೆಲ್ದಿಯಾಗಿ ಡಿಫ್ರೆಂಟಾಗಿ ಜೋಳದ ಹಿಟ್ಟದಿಂದ ಹೇಗೆ ಚಕ್ಲಿ ಮಾಡೋದು ಅಂತ ಹೇಳ್ತೀನಿ ನಿಮಗೆ. ಇದಕ್ಕೆ ನಾನು ಈ ಬಟ್ಲಿಲೆ 2 ಅಳತೆ ಬಟ್ಲು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ನಾನು 2 ಬಟ್ಲು ಜೋಳದ ಹಿಟ್ಟಿಗೆ 2 ಸ್ಪೂನ್ ಅಕ್ಕಿ ಹಿಟ್ಟು, ಒಂದು 2 ರಿಂದ 3 ಸ್ಪೂನು ಎಳ್ಳು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಧನಿಯಾ ಓಂಕಾಳು ಅಜ್ವೇನ ಅಂತಾರಲ್ಲ ಓಂಕಾಳು ತೊಗೊಂಡಿದ್ದೀನಿ, ಒಂದು 2 ಸ್ಪೂನು. ಮತ್ತಿಲ್ಲಿ ನಾನು ಧನಿಯಾ ಜೀರಾ ಪೌಡ್ರ್, ಎರಡು ಧನಿಯಾ ಮತ್ತು ಜೀರಾ ಪೌಡ್ರ್ ಎರಡು ಮಿಕ್ಸ್ ಮಾಡಿರೋ ಪೌಡ್ರ್ ಆಗಿದೆ. ಧನಿಯಾ ಜೀರಾ ಪೌಡ್ರ್ ಮಿಕ್ಸ್ ಇರೋದು ತೊಗೊತಾ ಇದ್ದೀನಿ. ಮತ್ತಿಲ್ಲಿ ಇದಕ್ಕೆ ಉಪ್ಪು ಎಷ್ಟು ಬೇಕು ಅಷ್ಟು ನೋಡ್ಕೊರಿ. ಖಾರನೂ ನಾನು 1.5 ಸ್ಪೂನ್ ಖಾರ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಹಿಂಗೆ ಬಳಸ್ತಾ ಇದ್ದೀನಿ. ನಿಮಗೆ ಇದು ಇವಾಗ ಇನ್ಸ್ಟೆಂಟ್ ಜೋಳದ ಚಕ್ಲಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಫಸ್ಟ್ ಒಂದು ಬಾಣಲೆ ತಗೋರಿ. ನೋಡಿ, ಇಲ್ಲಿ 1 ಅಳತೆ ನಾನು ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ, 1 ಕಪ್ ಜೋಳದ ಹಿಟ್ಟು. ಮತ್ತು ಇದಕ್ಕೆ ಇನ್ನೊಂದು ಕಪ್ನೂ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಒಟ್ಟು 2 ಬಟ್ಲು ಜೋಳದ ಹಿಟ್ಟು. ನೋಡಿ, 2 ಬಟ್ಲು ಜೋಳದ ಹಿಟ್ಟು. ಇದಕ್ಕೆ 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು. ಇದಕ್ಕೆ 3 ಸ್ಪೂನ್ ಎಳ್ಳು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ. ಮತ್ತು ಇದಕ್ಕೆ 2 ಸ್ಪೂನು ಸಣ್ಣ ಸ್ಪೂನ್ಲೇ ಧನಿಯಾ ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ, 2 ಸ್ಪೂನು. ಚಿಕ್ಕ ಸ್ಪೂನ್ ಇದೆ, ಅದಕ್ಕೆ 2 ಸ್ಪೂನ್ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಸಾಕು ಇದಕ್ಕೆ. ಮತ್ತು ಇದಕ್ಕೆ ಓಂಕಾಳನ್ನ ಕೈಯಲ್ಲಿ ಸ್ವಲ್ಪ ಹಿಂಗೆ ಮ್ಯಾಶ್ ಮಾಡ್ಕೊಂಡು ಹಾಕಿ, ಆವಾಗ ಅದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇದರೊಳಗೆ. ನಾನು ಎಳ್ಳು, ಅರಿಶಿನ ಪುಡಿ, ಧನಿಯಾ ಜೀರಾ ಪೌಡ್ರು, ಈಗ 1 ಸ್ಪೂನ್ ಓಂಕಾಳು ಹಾಕ್ತಾಯಿದ್ದೀನಿ, ಓಂಕಾಳು. ಇದಕ್ಕೆ ನಾನು 2 ಸ್ಪೂನು ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಫಸ್ಟು. ಯೂಶ್ವಲಿ ಮಕ್ಕಳಾಗಲಿ ದೊಡ್ಡವರಾಗಲಿ ಒಂದು ಸರಿ ಜೋಳ ತಿನ್ನಲ್ಲ ಅಂತಾರಲ್ಲ, ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ಗೊತ್ತೂ ಆಗಲ್ಲ, ಬಾಯಲ್ಲೂ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನೀವು. ನೋಡಿ, ನಾನೀಗ ಜೋಳದ ಹಿಟ್ಟು 2 ಬಟ್ಲು, 2 ಸ್ಪೂನ್ ಅಕ್ಕಿ ಹಿಟ್ಟು, ಉಪ್ಪು, ಖಾರ, ಧನಿಯಾ ಜೀರಾ ಪೌಡ್ರು, ಅಜ್ವೇನ ಅಂದರೆ ಓಂಕಾಳು ಹಾಕಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಎಳ್ಳು ಹಾಕಿದ್ದೀನಿ, ಮತ್ತು 3 ಸ್ಪೂನ್ ಎಳ್ಳು ಹಾಕಿದ್ದೀನಿ. ಇದಕ್ಕೆ ನಾನು 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಬೇಕಾದ್ರೆ ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕ್ಕೋಬೋದು. ನಾನು ಬಟ್ 2 ಸ್ಪೂನ್ ಎಣ್ಣೆ ಹಾಕಿ ಇದು ಚೆನ್ನಾಗಿ ನಾದ್ಕೊತೀನಿ. ಈಗ ಚೆನ್ನಾಗಿ ಇದೆಲ್ಲ ನೀಟಾಗಿ ಉಪ್ಪು, ಖಾರ ಮತ್ತೆಲ್ಲ ಎಳ್ಳು, ಓಂಕಾಳು, ಜೀರಾ, ಧನಿಯಾ ಪೌಡರ್ ಎಲ್ಲ ನೀಟಾಗಿ ಎಲ್ಲದಕ್ಕೂ ನೀಟಾಗಿ ಈವನ್ನಾಗಿ ಸ್ಪ್ರೆಡ್ ಆಗಬೇಕದು. ನೀಟಾಗಿ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಹಾಗೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ನೋಡಿರಿ, ಹಿಂಗೆ ಉಂಡೆ ಕಟ್ಟಿದರೆ ಹಿಂಗೆ ಬರಬೇಕಿದು. ಸುಮ್ಮನೆ ಹಿಂಗೆ ಒಣ ಹಿಟ್ಟೆ ಈ ರೀತಿ ಹಿಂಗೆ ಬಂದರೆ ಈ ಚಕ್ಲಿ ಚೆನ್ನಾಗಿ ಬರ್ತವೆ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಈ ರೀತಿಯಾಗಿ ಆ ಪ್ಯಾನ್ಗೆ ನಾನು ಜೋಳದ ಹಿಟ್ಟು ಏನು ಯಾವ ಬಟ್ಲೇ ತೊಗೊಂಡಿದ್ನಲ್ಲ ಆ ಬಟ್ಟೆ 1 ಬಟ್ಲು, ಇನ್ನು ಅರ್ಧ 1.5 ಬಟ್ಲು ನೀರು ಹಾಕ್ತಿದ್ದೀನಿ. ನೋಡಿ, 2 ಬಟ್ಲು ಜೋಳದ ಹಿಟ್ಟಿಗೆ 1.5 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಹಂಗೆ ಏನಾದ್ರು ಕಡಿಮೆ ಅನಿಸಿದ್ರೆ ಮೇಲೆ ಹಾಕ್ಕೋಬೋದು, ಬಟ್ ಇದೇ ಅಳತೆಯಲ್ಲೇ ನೀವು ಹಾಕಿ. 2 ಬಟ್ಲು ಜೋಳದ ಹಿಟ್ಟಿಗೆ 1.5 ಬಟ್ಲು ನೀರು. ನೋಡಿ, 1 ಹಾಕಿದ್ದೆ, ಈಗ ಇನ್ನೊಂದು ಅರ್ಧ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಕುದಿ ಬರಬೇಕು. ಇದು ಕುದಿ ಬರೋಕ್ಕಿಂತ ಮುಂಚೆ ನಾನು ಅದರ ಗಟ್ಟಿ ಹಿಂಗಿದೆ, ಅದಕ್ಕೆ ನಾನು ಇದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದು ಕುದಿ ಬರೋ ತನಕ ಸ್ವಲ್ಪ ವೇಟ್ ಮಾಡಿ. ನೋಡಿ, ಈಗ ಚೆನ್ನಾಗಿ ನೀರು ಕುದಿ ಬರ್ತಾ ಇದೆ. ಹಿಂಗೆ ನೀರು ಕುದಿ ಬಂದಮೇಲೆ ಹಿಂಗೆ ಹಾಕೋದು ಮರಿಬೇಡಿ. ಹಿಂಗೆ ಹಾಕಿದ್ರೆ ಒಂಥರ ಚಕ್ಲಿ ತುಂಬ ಫ್ಲೇವರ್ಫುಲ್ ಆಗಿರ್ತವೆ. ನೋಡಿ, ಚೆನ್ನಾಗಿ ನೀರು ಕುದೀತಾ ಇದೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನು 2 ಬಟ್ಲು ಜೋಳದ ಹಿಟ್ಟಿಗೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ, ಉಪ್ಪು, ಖಾರ, ಎಳ್ಳು, ಓಂಕಾಳು ಇದಕ್ಕೆಲ್ಲ ಹಾಕಿ ಇದಕ್ಕೆ ಹಾಕಿಬಿಡೋಣ. ಹಾಕಿ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಂಬಿಡೋಣ. ನೀರು ನಾನು ಎಷ್ಟಿಡ್ದು ಅಷ್ಟೇ ಹಾಕಿ, ತುಂಬ ಹಾಕೋಬೇಡಿ, ತುಂಬ ಮೆತ್ತಗಾಗ್ಬಿಡುತ್ತೆ. 2 ಬಟ್ಲು ಜೋಳದ ಹಿಟ್ಟಿಗೆ 1.5 ಬಟ್ಲು ನೀರು ಹಾಕಿದ್ದೀನಿ ನಾನು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಬೇಕಾದ್ರೆ ಹಂಗೆ ಭಾಳ ಗಟ್ಟಿ ಅನ್ನಿಸಿದ್ರೆ ಸ್ವಲ್ಪ ಮೇಲೆ ಹಾಕ್ಕೋಬೋದು. ಮೊದಲೇ ನೀವು ತುಂಬ ತೆಳು ಮಾಡ್ಕೊಂಡ್ಬಿಟ್ರೆ ಚಕ್ಲಿ ಬರೋಲ್ಲ ನೀಟಾಗಿ. ನೋಡಿ, ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ, ಇದನ್ನು ಒಂದು 5 ನಿಮಿಷದ ಕಾಲ ಮುಚ್ಚಿಟ್ಬಿಡಿ, ಚೆನ್ನಾಗಿ ಮುಚ್ಚಿಟ್ಬಿಡಿ. ನೋಡಿ, ನಾನೀಗ ಏನು ಜೋಳದ ಹಿಟ್ಟನ್ನ ಬಿಸಿನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದಾರೆ, ಅದು 5 ನಿಮಿಷದ ಕಾಲ ಮುಚ್ಚಿಟ್ಟಿದ್ದೀನಿ. ಮುಚ್ಚಿಟ್ಟಿದ ಮೇಲೆ ಇದು ನೋಡ್ಕೊರಿ,
ಈಗ ಚೆನ್ನಾಗಿ ಎಲ್ಲ ನೀರೆಲ್ಲ ಬಿಸಿ ನೀರೆಲ್ಲ ಜೋಳಿಸಿಟ್ಟು ಇದಾಗಿರುತ್ತೆ. ಇದನ್ನು ನಾವು ಬೇರೆ ಬಾಣಲೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಚೆನ್ನಾಗಿ ನಾದ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ಹಿಂಗೆ ಮಸ್ತು ಚೆನ್ನಾಗಿ ನಾದ್ಕೋರಿ ಇದನ್ನು. ನೋಡಿ, ಯಾಕೋ ನಂಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಕುದಿಯೋ ನೀರೇ ಹಾಕ್ತೀನಿ ಇದಕ್ಕೆ. ನೋಡಿ, ಇದು ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ನನಗೆ. ನಾನು ನೀರು ಕುದಿಸ್ಕೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಬಿಸಿ ನೀರು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹಾಕ್ಕೊತೀನಿ, ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ. ಹಂಗೇನಾದ್ರು ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಕಿ ಮತ್ತು ಚೆನ್ನಾಗಿ ನಾದ್ಕೊತೀನಿ. ನಾನು ಹೇಳಿದ ಅಳತೆಯಲ್ಲೇ ಹಾಕಿ ಕರೆಕ್ಟಾಗಿ ಆಗುತ್ತೆ. ಒಂದು ಸ್ವಲ್ಪ ಏನಾದ್ರು ಗಟ್ಟಿ ಅನಿಸಿದ್ರೆ ಮಾತ್ರ ಸ್ವಲ್ಪ ಮೇಲೆ ಹಾಕ್ಕೋರಿ, ಇಲ್ಲಿರೇನು ಅವಶ್ಯಕತೆ ಬಿಡೋಲ್ಲ. ತುಂಬ ಮೆತ್ತಗಾಗ್ಬಿಟ್ಟು ಚಕ್ಲಿ ಚೆನ್ನಾಗಿ ಬರೋಲ್ಲ. ಚೆನ್ನಾಗಿ ನಾದ್ಕೋರಿ ಇದನ್ನು. ನೀವು 1.5 ಕಪ್ಪೆ ಸಾಕಾಗುತ್ತೆ, ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ. ಹಂಗೇನಾದ್ರು ನಿಂಗೆ ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಕುದಿಸಿದ ನೀರು ಸ್ವಲ್ಪ ಒಂದೊಂದು 2-3 ಹನಿ ಹಾಕ್ಕೊಂಡು ನಾದ್ಕೋರಿ. ನೋಡಿ, ಈ ಅದಕ್ಕಿರಬೇಕು. ಈಗ ನೋಡಿ, ಈಗ ನಾದ್ಕೊಂಡಿದ್ದೀನಿ. ಈ ಅದಕ್ಕಿರಬೇಕು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗಿರಬಾರ್ದು, ಮೀಡಿಯಮ್ ಅದಕ್ಕಿರ್ಬೇಕು. ಆಗ ಮತ್ತೆ ಚಕ್ಲಿ ಚೆನ್ನಾಗಿ ಬರುತ್ತೆ. ಇದರಲ್ಲಿ ನಾನು ಚಿಕ್ಕದು ಉಳ್ಳೆ ಮಾಡಿಕೊಂಡು ನೋಡಿ, ಈ ಅದಕ್ಕೆ ಬಂದಮೇಲೆ ಇದು ಉಳ್ಳೆ ಮಾಡ್ಕೊಂಬಿಡಿ. ಈಗ ಉಳ್ಳೆ ಮಾಡಿಕೊಂಡು ಚಕ್ಲಿ ಮಾಡೋದು ತೋರಿಸ್ತೀನಿ. ಈಗ ನಾನು ಒಂದು ಪ್ಯಾನ್ ತೊಗೋರಿ. ಆ ಪ್ಯಾನಲ್ಲಿ ಎಣ್ಣೆ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕಿಡಿ. ತುಂಬ ಜೋರಾಗಿಟ್ಟು ತುಂಬ ಹೈ ಹೀಟ್ ಮಾಡಬೇಡಿ, ಯಾಕಂದರೆ ತುಂಬ ಬಿಸಿ ಆಗಿಬಿಟ್ರೆ ಚಕ್ಲಿ ಮೇಲೆ ಅಷ್ಟೇ ಫ್ರೈ ಆಗಿರುತ್ತೆ, ಒಳಗೆ ಹಸಿ ಉಳಿಯುತ್ತೆ. ಈ ಗ್ಯಾಸ್ ಆನ್ ಮಾಡಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಚಕ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಈ ಬಿಲ್ಲೆ ಯೂಸ್ ಮಾಡ್ತಾಯಿದ್ದೀನಿ ಚಕ್ಲಿಗೆ. ಇದನ್ನ ಇದ್ರೊಳಗೆ ಹಾಕಿ ಇದು ನೀಟಾಗಿ ರೊಟೇಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇದಕ್ಕೆ ಸೈಡಿಗೆಲ್ಲ ಎಣ್ಣೆ ಹಾಕಿ ಇದು ನೀಟಾಗಿ ಕೈಲೇ ಸೋರ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಉದ್ದವಾಗಿ ನಾನು ಇದು ಮಾಡ್ಕೊಂಡಿದ್ದೀನಿ. ಹಿಟ್ಟನ್ನ ಇದು ಮಾಡ್ಕೊಂಡು ಇದು ಚಕ್ಲಿ ಏನು ಮಾಡ್ತೀವಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ. ಫುಲ್ಲು ತುಂಬಿಸ್ಬೇಡಿ, ಅದು ಮುಕ್ಕಾಲು ಭಾಗದಷ್ಟು ತುಂಬಿಸಿ. ಇದು ಮುಕ್ಕಾಲು ಭಾಗದಷ್ಟು ತುಂಬಿಸಿ, ತುಂಬಾ ಫುಲ್ ಕವರ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ ನೋಡಿ, ಈ ಚಕ್ಲಿನ ನಾನು ಹಿಟ್ಟು ಹಾಕಿದ್ದೀನಲ್ಲ, ಈಗ ನೀಟಾಗಿ ಇದನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಮುಕ್ಕಾಲು ಭಾಗ ಈ ಚಕ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ಹದ ಕರೆಕ್ಟ್ ಇರೋದರಿಂದ ನೀಟಾಗಿ ಬರ್ತಾಯಿದೆ. ಇದು ಬಂದಮೇಲೆ ಲಾಸ್ಟಿಗೆ ಇದು ಏನು ಬರುತ್ತಲ್ಲ, ಇದು ಸ್ವಲ್ಪ ಹಿಂಗೆ ಹೊತ್ಕೊಂಡ್ಬಿಡಿ. ಇಲ್ಲಿ ಹಿಂಗೆ ಎಷ್ಟು ನೀಟಾಗಿ ಬರ್ತಾಯಿದೆ. ನಾವು ಈಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡ್ರೆ ಕರೆಕ್ಟ್ ಅದಕ್ಕೆ ನೀಟಾಗಿ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ, ಏನಿಲ್ಲ. ನೋಡಿ, ಈಗ ಲಾಸ್ಟಿಗೆ ಹಿಂಗೆ ಅಂಟಿಸ್ಕೊಂಬಿಡಿ. ಚಕ್ಲಿ ನೀಟಾಗಿ ಹಾಕ್ಕೊಂಬಿಟ್ಟು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲೂ ಕಟ್ಟಾಗಿಲ್ಲ. ನೀವು ಹಿಟ್ಟೇನು ನಾದ್ತೀರ ಅದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಕರೆಕ್ಟಾಗಿ ಹದವಾಗಿ ನಾದ್ಕೊಂಡ್ರೆ ಮಾತ್ರ ಚಕ್ಲಿ ತುಂಬ ಚೆನ್ನಾಗಿ ಬರ್ತವೆ. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ, ಎಲ್ಲೂ ಕಟ್ಟಾಗಿಲ್ಲ, ಏನಿಲ್ಲ, ನೀಟಾಗಿ ಬಂದಿದೆ ನೋಡಿ ಚಕ್ಲಿ. ಈಗ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದನ್ನು ಫ್ರೈ ಮಾಡೋದು ತೋರಿಸ್ತೀನಿ. ನೋಡಿ, ಈಗ ನಾನು ಚಕ್ಲಿ ಏನು ಮಾಡ್ಕೊಂಡಿದ್ನಲ್ಲ ನೀಟಾಗಿ ನಿಮ್ಮ ಕೈಲೇ ಬರಲಿಲ್ಲ ಅಂದರೆ ಹಿಂಗೆ ಒಂದು ಇದು ಕಡಿಸಿ ಇಟ್ಕೊಂಡು ಹಾಕಿ. ಇದು ಗ್ಯಾಸ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಿ ತುಂಬ ಇಟ್ಕೊಳ್ಳೋಕೆ ಹೋಗಬೇಡಿ. ಹೈ ಇಟ್ಕೊಂಡ್ರೆ ಮೇಲೆ ಒಂದು ಬೆನೆಯುತ್ತೆ, ಕೆಳಗೆಲ್ಲ ಹಾಗೆ ಹಸಿ ಆಗಿಬಿಡುತ್ತೆ. ನೋಡಿ, ಹಾಕ್ತಾಯಿದ್ದೀನಿ. ಇದು ಈಸಿ ಮೆಥಡ್ ನೋಡಿ. ಒಂದು ಕಡ್ಸಿ ತೊಗೊರಿ, ಅದರಲ್ಲಿ ಹಾಕ್ಕೊಂಡು ಹಿಂಗೆ ನೀಟಾಗಿ ಇದನ್ನು ಬಿಟ್ಕೊಂಬಿಡಿ. ಕೈಗೂ ಏನು ಇದಾಗಲ್ಲ, ಏನಿಲ್ಲ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊರಿ. ಅದು ಯಾವಾಗ ಹಿಂಗೆ ಚಕ್ಲಿ ಆಗುತ್ತಲ್ಲ ಅವಾಗ ಅದು ಬಬಲ್ಸ್ ಕಡಿಮೆ ಆಗುತ್ತೆ ಎಣ್ಣೆಯಲ್ಲಿ. ಚೆನ್ನಾಗಿ ಬೆನಿಲಿ ಇವು. ತುಂಬ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಚಕ್ಲಿ ಆಗಿದೆ. ಇದನ್ನು ತೆಗಿತಾ ಇದ್ದೀನಿ ಈಗ. ನೋಡಿ, ಗರಿಗರಿಯಾದ ಜೋಳದ್ದು ಇನ್ಸ್ಟೆಂಟ್ ಚಕ್ಲಿ ರೆಡಿಯಾಗಿದೆ. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ. ನಾನು ನಿಮಗೊಂದು ಮುರಿದು ತೋರಿಸ್ತೀನಿ ನಿಮಗೆ ಎಷ್ಟು ಗರಿ ಆಗಿದ್ದಾವೆ ಅಂತ. ನೋಡಿ, ಸೌಂಡ್ ಕೇಳಿಸ್ತಾ ಇದ್ದಾನ? ನೋಡಿ, ತುಂಬ ಎಣ್ಣೆನೂ ಹಿಡಿಯಲ್ಲ ಇದು. ನೋಡಿ, ಗರಿ ಆಗಿದೆ. ನೋಡಿ, ಸೌಂಡ್ ಬರ್ತಾಯಿದ್ದಾನೆ. ನೋಡಿ, ಇನ್ಸ್ಟೆಂಟಾಗಿ ಚಕ್ಲಿ ಮಾಡ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ, ಗರಿ ಆಗುತ್ತೆ. ನೀವು ಒಂದು ಸರಿ ಈ ಜೋಳದ್ದು ಚಕ್ಲಿ ಟ್ರೈ ಮಾಡಿ ನೋಡಿ. ಬಾಯಲ್ಲಿ ತುಂಬ ರುಚಿಯಾಗಿರುತ್ತೆ, ಅಗರಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.